ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೂ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಹೇಗಿದೆ ಅಂತ ಬೈಕೋಬೇಡಿ, ಪರವಾಗಿಲ್ಲ ಬೈಕೊಂಡ್ರು, ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋ ಮಾಡ್ತಾಯಿರ್ತೀನಿ. ಬನ್ನಿ, ಒಂದು ಜಾತ್ರೆ ಇದೆ ಅಂತ ಹೇಳಿ ನಾನು ಈ ಊರಿಗೆ ಬಂದಿದ್ದೀನಿ. ತುಂಬ ಹಳೆಯ ಇತಿಹಾಸ ಇರುವಂಥ ಊರು. ಆ ಊರಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅಂತ ಆ ಜಾತ್ರೆ ಇದೆ. ಹಂಗಾಗಿ ಅಲ್ಲಿಗೆ ಬಂದಿದ್ದೀನಿ. ರಾಮ ಸೀತೆ ಬಂದು ಹೋಗಿರೋಂಥ ಜಾಗ ಅಂತೆ. ನೋಡೋಣ ಹೇಗಿದೆ ಅಂತ. ಬನ್ನಿ ಹೋಗೋಣ. ಗುಂಡಿಯಲ್ಲಿ ಚಂಡಿಯಾಗಿ ಬಿದ್ದು ಎದ್ದು ಹೆಂಗೋ ಒಂದು ವೀಡಿಯೋ ಮಾಡಿ ನಿಮಗೆ ಫಸ್ಟ್ ವೀಡಿಯೋ ಚೆನ್ನಾಗಿ ತೋರಿಸ್ಬೇಕು ಅಂದ್ಕೊಂಡು ಬಂದೆ. ವೀಡಿಯೋ ಹೆಂಗೈತೋ ಗೊತ್ತಿಲ್ಲ, ಆದರೂ ಇರಲಿ. ಆ ದೇವಸ್ಥಾನದ ಬಗ್ಗೆ ನಂಗೆ ಪೂರ್ಣ ಮಾಹಿತಿ ಇಲ್ಲ, ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ನಿಮ್ಗೆ ಹೇಳಿದೆ. ಅಲ್ಲಿ ಯಾರು ಹಳಬರು ಸಿಕ್ಕಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ, ವೀಡಿಯೋ ಮುಖಾಂತರ ತಿಳಿಸ್ತೀನಿ. ತಿಳಿಸ್ತೀನಿ ಅಂತಂದರೆ ತಪ್ಪು ತಿಳ್ಕೊಬೇಡಿ. ಆಮೇಲೆ ಅಯ್ಯಯ್ಯೋ ಗುಂಡಿ ಏನಂತೀರಿ, ಅರ್ಧ ಬೈಕೆ ಮುಳುಗೋಗಿತ್ತು. ಆದರೂ ಪರವಾಗಿಲ್ಲ, ಎಲ್ಲ ಹೋಗ್ತಾಯಿದ್ದಾರ. ಧೈರ್ಯದ ಮೇಲೆ ನಾನು ಹೋದೆ. ಬೈಕು ಆಫ್ ಆಗ್ತಾಯಿತ್ತು, ಆದರೂ ಕಷ್ಟಪಟ್ಟು ಹೆಂಗೋ ಮೇಲೆ ದಡ ಸೇರಿದೆ. ರೋಡ್ ಮಾತ್ರ ಮುದ್ನಂಥ ರೋಡು, ಫುಲ್ಲು ನೈಸ್ ರೋಡ್ ಆಗಿದೆ. ನೀರೇ ನಿಂತಿಲ್ಲ, ಗುಂಡಿಯೇ ಇಲ್ಲ. ಅದು ಸ್ವರ್ಗ. ನಮ್ಮಲ್ಲೇ ಸಿಗೋವಂಥ ಜಾಗ ಇದು, ಇನ್ನೆಲ್ಲೂ ಸಿಗಲ್ಲ. ಆದರೂ ಬನ್ನಿ ಹೋಗೋಣ. ತುಂಬ ಜನ ಇದ್ದರು, ಆದರೂ ನನ್ನ ವೀಡಿಯೋ ಹೆಂಗೈತೆ ಅಂತ ಗೊತ್ತಿಲ್ಲ. ಪದೇ ಹೇಳ್ತಾನೆ ಅಂತ ಬೈಕೋಬೇಡಿ. ವೆಹಿಕಲೆಲ್ಲ ಇದ್ದು, ಆದರೂ ನುಸುಳಿ ಗಾಡಿ ಅಲ್ಲೇ ಸೈಡಿಗೆ ಪಾರ್ಕ್ ಮಾಡಿ ಒಟ್ಟೊಬ್ಬರು ಮುತ್ತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ವರ್ಷದ ಹಿಂದಿನ ಇತಿಹಾಸದ ಪ್ರಕಾರ ಅಯೋಧ್ಯಕ್ಕೆ ಹೋಗಾಗ ಕಾಶಿದಿಂದ ಕಾಶಿ ವಿಶ್ವನಾಥ, ರಾಮ ಮಂದಿರ ಎಲ್ಲ ಇವು ಸ್ಥಳ ಊರಿ ಇಲ್ಲಿ ಏನಂತಂದ್ರೆ ಕಮಿಟಿ ಮಾಡಿ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದ ಸ್ಥಳ ಅದಾಗಿ ರಾಮ ಲಕ್ಷ್ಮಣ್ ರೀ. ಹಾಂ, ಯಾರಿಗೆ ಬಿ ಶುಗರ್ ಬರಬಾರ್ದಂತ ಅವರು ಈ ಸ್ವೀಟ್ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದಾರಲ್ಲ. ಅದ ಕಾಯಂಗ್ರಿ ಕಾಯಿ ಹೊಡೆದಿದ್ದಾನೆ, 6 ಹೊಡೆಯಂಗೆ. ಆ ಗ್ಯಾಪಲ್ಲಿ ಕಾಯಿ ಬಂದು 4 ಹೊಡೆದು ನೋಡಿ, ಟಬುಕು ಏನು ವಿಶೇಷ ಅದು ಅಂತ ಏನು ಇಲ್ಲ, ಸುಮ್ಮನೆ ಹಂಗೆ ಕೂರ್ಸೋದ್ರಿ. ಅದು ಹಿರಿಯರು ಹಿಡಿದು ಹಂಗೆ ಬಂದದ, ಹಂಗೆ ಹೇಳ್ತೈತೆ ಅದೇ ಪದ್ಧತಿ. ಹಾಂ, ಅವ್ರು ಹಿರಿಯರು ಹೆಂಗೆ ಹಂಗೆ ಹಂಗೆ ಮಾಡ್ಕೊತೇ ಹೋಗ್ಬೇಕ್ರಿ ನಾವು. ಹೌದೌದ್ರಿ, ಯಾವುದು ಬದಲಾವಣೆ ಇಲ್ಲ. ಏನು ಹಂಗೆ ಬನ್ನಿ. ಇಲ್ಲಿ ಈ ಊರಿನ ಹಿರಿಕರಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಆದಿಸ್ ಕಾಲದಿಂದ ಬರತ್ತ ನೋಡ್ರಿ. ಏನು ವಿಶೇಷ ಐತ್ರಿ ಇದ್ರೆ ಜಾತ್ರೆ ನೋಡಕ್ ಬಂದಿದ್ದೀವಿ ನಾವು ಮೈಸೂರು. ನಾವು ಇದು ರಾಮ ಸೀತಾ ಇಳಿದ ಜಾಗತ್ ರೀ. ಇಲ್ಲಿ ಎಲ್ಲಾ ಊರ್ ದೇವ್ರು ಬರ್ತಾರ, ಎಲ್ಲರೂ ಕೂಡ ಜಾತ್ರೆ ಮಾಡ್ತಾರೆ. ಒಂದು 10-20 ಮಾರ್ಕೆಟ್ ಕೊಡ್ತಾವ್ರಿ. 10-20
ಪಾರ್ಕಿ ದೇವ್ರ ಪಲ್ಲಕ್ಕಿ ಬರ್ತಾವ್ರಿ. ಪಲ್ಲಕ್ಕಿ ಬರೋದಾ? ಹಾ, ಬರ್ತಾವ್ರಿ. ಎಲ್ಲ ಸೇರಿ 10-20 ಸೇರಿ ಮಾಡೋದಾ? ಹಾ, ಎಲ್ಲರೂ ಸೇರಿ ಮಾಡೋದು. ಇದೇ ದಿನ ಮಾಡೋದು ಪ್ರತಿ ವರ್ಷ? ಶ್ರಾವಣ 3ನೇ ಸೋಮವಾರ ರೀ. ಪ್ರತಿ ವರ್ಷವೂ ನಡೆಯುವ ಸೋಮವಾರನೇ ಈ ವರ್ಷದಂತೆ ಪ್ರತಿ ವರ್ಷವೂ ನಡೆಯುವ ಸೋಮವಾರ. ಈ ದೇವ್ರ ಅಂತಂದ್ರೆ ಹೇಗೆ? ಎಲ್ಲರೂ ಸಿದ್ರಿ ಅವ್ರು ಮಿಕ್ಕಿ ಸಿದ್ರಿ ಜಗತ್ತೊಳಗೆ ಮಿಕ್ಕಿದ ಸಿದ್ರಿ ಇವತ್ತಿನ ದಿವಸ ಇವ್ನು ಭೇಟಿಗೆ ಬರ್ತಾರೆ. ಓ, ಸುಮ್ಮನೆ ಭೇಟಿಗೆ ಬರೋದು? ಕ್ಲಾಸ್ ಇದ್ರು ಭೇಟಿಯಾಗಿ ಬರೋದು ಇವಾಗ? ಇಲ್ಲಿ ಭೇಟಿಗೆ ಬರ್ತಾರೆ. ಎಲ್ಲ ಶಿವನಿಯವರೇನಾ? ದೇವರು ನಮ್ಮ ಊರು ಶಿವನಗರಿ. ನಾವು ನಿಮ್ಮ ಹೆಸರು? ನನ್ನ ಹೆಸರು ಬೀರಣ್ಣ. ಕಿರಣ ರೀ. ಹಾಂ, ದೇವ್ರ ಪೂಜೆ ಗದ್ದೆ ಪೂಜೆ ದೇವ್ರಿಗೆ ರೀ? ದೇವ್ರಿ ಶಿವನಿಗೆ ಶಿವನಿಗೆ ಮಾಡಿಸಿದ್ದು. ಶಿವನಿಗೆ ಮಾಡಿಸಿದ್ದು. ಹಾಂ, 2 ಶಿವನಿಗೆ ಮಾಡಿಸಿದ್ದು. ನೀವು ಪೂಜೆ ಮಾಡ್ತೀರಿ? ಹಾಂ, ನಾನು ಪೂಜೆ. ಎಷ್ಟು ವರ್ಷ ಮಾಡ್ತೀರಿ? ವರ್ಷ ಮಾಡ್ತೇವೆ ಒಟ್ಟು ಇದು ಯಾವ ದೇವ್ರಿ? ಮಾಡಿಸಿದ್ರಿ 2. ಇದು ಮಾಡಿಸಿದ್ದ? ಹಾಂ, ಇದನ್ನು ಮಾಡಿಸಿದ್ರಿ. ಅದ್ರಿ ನೆನಪು. ಇದು ಪೂರ್ವ ಕಾಲದೊಳಗೆ ಪುಣ್ಯ ಸ್ಥಳ ರೀ. ಇದು ಕೂಡಲ ಸಂಗಮ ಅಂತ ಹೇಳ್ರಿ. ಕೂಡಲ ಸಂಗಮ. ಎಲ್ಲ ಸಿದ್ಧರು ಇಲ್ಲಿ ಇದು ಕೂಡಲ ಸಂಗಮ ರೀ? ಏನು ಕೂಡಲ ಸಂಗಮ? 2ನೇ ಕಾಸೆ ತಿಳ್ಕೊರಿ. ಸರಿ. ಸಿಟಿ ಒಳಗೆ ಬಂದು ಇಲ್ಲಿ ಹಳ್ಳದೊಳಗೆ ಬಂದು ಸ್ನಾನ ಮಾಡಿ ಹೋದ್ರ ಅವ್ರಿಗೆ ಮಕ್ಕಳಾಗ್ತಾವೆ. ಹುಟ್ಟು ಬಂದರೆ ಮಕ್ಕಳಾಗ್ತಾವೆ. ಇದು ಪುಣ್ಯ ಸ್ಥಳ ಅಂದ್ರೆ ಮಕ್ಕಳಾಗಿರೋರು ಮಕ್ಕಳಾಗುತ್ತೆ. ಮಕ್ಕಳಾಗ್ತಾವೆ. ಇದು ಕೂಡಲ ಸಂಗಮ ಅಂದ್ರಲ್ರಿ? ಯಾವ್ಯಾವ ನದಿ ಕೂಡ್ತೀರಿ ಇಲ್ಲಿ? ಇಲ್ಲಿ ಅದು ಅಖಂಡ ಭೂಮಿ ಒಳಗೆ ಬಂದದ್ರಿ. ಇಲ್ಲಿ ಕಾಣಂಗಿಲ್ಲ ನದಿ. ಒಂದು ಇಲ್ಲಿ ಬಾಯಿ ಆದ್ರೆ ಇಲ್ಲಿ ನೀರು ಹರಿದೋಕು. ಎಲ್ಲ ನಮ್ಮ ಭೂಮಿ ಮೇಲೆ ಕುಡಿದ್ರೆ ನಾವು ಕುಡಿದ್ವಿ. ಭೂಗರ್ಭದಲ್ಲಿ ಇರುವಂತದ್ರಿ? ಭೂಮಿ ಒಳಗೆ ಬರ್ತದೆ ಅದು. ಅಂತ ಪುಣ್ಯದ ಇದು ಸ್ಥಳ ಅದ್ರಿ. ಈ ಊರಿನ ಹೆಸರು ಏನ್ರಿ? ಊರಿನ ಮೂಲ ಹೆಸರು? ಇದು ಶಿವನಿಗೆ. ಇದು ಶಿವನಿಗೆ? ಶಿವನಿಗೆ ಗ್ರಾಮದೊಳಗೆ ಬರ್ತದೆ. ಇದು ಈ ಜಾಗದ ಹೆಸರು? ಇದು ಶಿವನಿಗೆ ಶಿವನಿಗೆ ಒಂದು 4-5 ಊರಿಗೆ ಸಂಬಂಧಪಟ್ಟದ. ಹಾ. ಹೊರಗನೂರ, ಶಿವನಿಗೆ, ಮೊಸೋಳಿಗೆ, ಹಿಂಗೆ ದೇವರಿಬ್ಬರಿಗೆ 4 ಊರಿಗೆ ಸಂಬಂಧಪಟ್ಟಿದ್ದಾದ್ರಿ. ಆದ್ರೆ ಶಿವನಿ ಒಳಗೆ ದೇವರ. ಹೌದ್ರಿ? ನಿಮ್ಮ ಹೆಸರು? ನನ್ನ ಹೆಸರು ಬಾಲಚಂದ್ರ ಗುರುದಡ್ಡಿ. ನೀವು ಶಿವನಿಗೆರೇನಾ? ಹಾಂ, ಶಿವನಿಗೆ. ನೀವು ಪೂಜಾರ? ಹೌದು. ಯಾರು ಮಾತಾಡ್ತೀರಾ? ಎಲ್ಲ ಮಾತಾಡ್ತಾರಲ್ಲ? ಹೇಳಿ, ನಿಮ್ಮೂರಿನ ಬಗ್ಗೆ ನೀವು ನಮ್ಗೆ ಹೇಳ್ಬೇಕು. ನಿಮ್ಮೂರ ಬಗ್ಗೆ ಹೇಳಿದಾಗ 4 ಜನ ದೇವರಿಬ್ಬರಿಗೆ ಕಾಶಲಿಂಗ ಮುತ್ಯ, ಸೋಮಲಿಂಗ ಮುತ್ಯ, ಕರೇಶದ ಮುತ್ಯ, ಲಗ್ಮಾವಾಯಿ, ಚಂದ್ರಾಯ ಮುತ್ಯ, ಆಲಮಟ್ಟಿ ಸಿದ್ಧ, ನಿವಾಡ್ಕೊಳ್ಳಿ ಲಕ್ಷ್ಮಿ, ಹಿಂಗೆ ನಾನಾ ಥರ ಹಲವಾರು ಸಿದ್ಧರು ಇಲ್ಲಿ ಬಂದು ಈ ಸ್ಥಾನಕ್ಕೆ ಬಂದು ಈ ಗುರುವಿಗೆ ಭೇಟಿ ಹಾಕಿಸಿದ್ರೆ ಹೋಗ್ತಾರೆ. ಈ ಜಾಗದಲ್ಲಿ ಭೇಟಿಯಾಗಿ ಹೋಗೋದ್ರಿ? ಭೇಟಿಯಾಗಿ ಹಿಂದಿನ ಇತಿಹಾಸ ಈ ದೇವ್ ಗುಡಿದ್ರಿ? ಸುತ್ತಮುತ್ತಿನ 7-8 ಹಳ್ಳಿ ಪಲ್ಲಕ್ಕಿಗಳು ಬಂದು ಇಲ್ಲಿ ಭೇಟಿ ಕೊಟ್ಟು ಬಿಸಿ ನೀರ ತಣ್ಣೀರ ಜಳಕ ಮಾಡಿ ಅಭಿಷೇಕ ಮಾಡ್ಕೊಂಡು ಗಂಗಾ ಸ್ನಾನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇವತ್ತಿನ ವಿಶೇಷತೆ ಅದು. ಶ್ರಾವಣ ತಿಂಗಳದಾಗಿ ತುಂಬ ಹಳೆ ಕೋಟೆ, ವ್ಯಾಪಾರ ಮಾಡ್ತಿದ್ದಂಥ ಜಾಗ ನೋಡಿ. ಅಲ್ಲಿ ಮುಂದೆ ನೋಡೋಣ ಬನ್ನಿ. ಅನ್ನನ ಹಂಗೆ ಸೈಡ್ಗೆ ಎತ್ತಿ, ಅಯ್ಯಪ್ಪ ಏನು ಜನಗಳು, ನಮ್ಮ ಜನಗಳು ಅಲ್ಲ ಫುಟ್ಪಾತ್ ಮೇಲೆ ಎಸ್ತವ್ರೆ. ಈ ಅನ್ನ ಎಷ್ಟು ಜನದ ಹಸು ನೀಗಿಸ್ತದೆ ಇದು ಅಲ್ವಾ?